ನನ್ನ ತಾಯಿ ಸತ್ತ ನಂತರ ಒಮ್ಮೆಯೂ ಬರಲೇ ಇಲ್ಲ. ಏನು ನೀನು ನಮ್ಮ ಪಾಪನ ಮಗನಿಗೆ ಎಷ್ಟೊಂದು ಬೆಳೆದು ದೊಡ್ಡವನಾಗಿಬಿಟ್ಟಿದ್ಯಾ. ಇರಲಿ, ಅಂದಾಗೆ ನಿನ್ನ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? PUC ವರೆಗೆ ಓದಿದ್ದೇನೆ ಸರ್, ಮುಂದೆ ಕಂಟಿನ್ಯೂ ಮಾಡಲಾಗಲಿಲ್ಲ. ಅಂದಂತೆ ನೀವು ಪ್ರೇಮನಗರದವರೇ? ಹೌದಾ? ನಿಮ್ಮ ಹೆಸರು? ಪ್ರೇಮರಾಜ್ ಅಂತ. ಕಚ್ಚಿ ಚಿಪ್ ಫ್ಯಾಕ್ಟರಿ ಮಾಲೀಕನಿದ್ದೆ. ಅದನ್ನು ಮಾರಿ ಇದ್ದೊಬ್ಬ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡರಾಯಿತು ಎಂದು ತಿಳಿದು ನೆಮ್ಮದಿ ಜೀವನ ಸಾಗಿಸುತ್ತೆ. ಅಂದಂತೆ ನಮ್ಮ ತಂದೆಯ ಪರಿಚಯ ನಿಮಗಿದ್ದಂತ ಆಯ್ತು. ನಮ್ಮ ತಂದೆಯವರು ಊರಲ್ಲಿರಬಹುದಲ್ಲ? ಸೊ ಪಾಪ, ಇವನ ತಂದೆ ಸತ್ತ ವಿಷಯ ಗೊತ್ತಿದ್ದಂತೆಲ್ಲ. ನೋಡಪ್ಪ ಕುಮಾರ, ಒಂದು ವಾರದಿಂದ ನಾನು ನಿನ್ನ ತಂದೆಯನ್ನು ನೋಡಿಲ್ಲ. ಬಹುಶಃ ಹೊಲದಲ್ಲಿರಬಹುದು. ಮೇಲಾಗಿ ನಾನು ಈ ಊರಿನ ವಿಚಾರ ಮಾಡುವುದಿಲ್ಲ, ತಿಳಿಯಬೇಡ. ಸರ್, ನಿಮ್ಮ ವಿಚಾರ ಹೀಗಿದೆ ಎಂದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ನಮ್ಮೂರಿನೊಂದು ಕೆಟ್ಟ ಸರ್ಪ ಬಡಬಗ್ಗರನ್ನು ಕಚ್ಚಿ ತಿಂದು ತನ್ನ ಮನಸ್ಸಿನ ಇಚ್ಛೆಯಿಂದ ಮೇಳುತ್ತಿದೆ. ಹಾಗೆ ನಾನು ಯಾರ ಸಾವಾಸನ ಮಾಡುವುದಿಲ್ಲ. ಸರ್, ಆ ಕೆಟ್ಟ ವಿಷ ಸರ್ಪಕ್ಕೊಂದು ತೀರ್ಪು ಕೊಡುವ ಉತ್ತಮ ಹಾವಾಡಿಗನನ್ನು ಕರೆತಂದರೆ ಕ್ಷಣದಲ್ಲಿ ಹಲ್ಲು ಕಿತ್ತೋಗುತ್ತಾನಲ್ಲ ಸರ್? ನೀನು ಹೇಳುವುದು ಕಾಲಿಲ್ಲದ ಹಾವು, ನಾನು ಹೇಳುತ್ತಿರುವುದು 2 ಕಾಲಿನ ಹಾವು. 2 ಕಾಲಿನ ಹಾವು ಅಂತ ಕ್ರೂರ ಗೃಹ ನಮ್ಮೂರಿನಲ್ಲಿ ಯಾರವನು ಸರ್? ರಾವಣ ಗೌಡನೆಂಬ ವಂಚಕ ನನ್ನ ಹೆತ್ತ ತಂದೆಯನ್ನು ಕೊಲೆ ಮಾಡಿದ ಪಾಪಿ. ಅವನು ನಮ್ಮೂರಿನ ಬಡಬಗ್ಗರ ಆಸ್ತಿಯನ್ನೆಲ್ಲ ಅಪಹರಿಸಿಕೊಳ್ಳುತ್ತಿದ್ದಾನೆ. ಸರ್, ಆ ಗೌಡನ ದಬ್ಬಾಳಿಕೆಯನ್ನು ಅಡಗಿಸುವ ಗಂಡಸರು ನಮ್ಮೂರಲ್ಲಿ ಯಾರಿಲ್ಲವೇ? ಅವನಿಗೆ ಮತ್ತೊಬ್ಬ ಪುಡಾರಿ ಪ್ರತಾಪ್ ಎಂಬವನು ಅವನಿಗೆ ಬಲಗೈ ಬಂಟನಾಗಿರುವ. ಅವರಿಬ್ಬರು ಯಾವಾಗಲೂ ಕುಡಿದು ಕೇಕೆ ಹಾಕಿ ನಗುತ್ತಿರುತ್ತಾರೆ. ಅವರ ಹೆಸರು ಕೇಳಿದರೆ ಸಾಕು, ನಮ್ಮೂರಿನ ಜನರು ಆಚೆಗೆ ಒದ್ದು ಮಲಗಿ ಬಿಡುತ್ತಾರೆ. ಏನ್ ಸರ್, ನೀವು ಹೇಳುವ ಮಾತನ್ನು ಈ ಕಲಿಗಾಲದಲ್ಲಿ ಒಂದು ಸೀರೆ ಉಟ್ಟ ಹೆಣ್ಣು ಸಹ ಹೇಳುವುದಿಲ್ಲ. ಹೆಣ್ಣಾದರೂ ಚಿಂತೆ ಇಲ್ಲ, ನಾ ಮೆಟ್ಟಿದ ಮೆಟ್ಟಿನಿಂದ ಹೊಡಿದ್ದೇನೆಂದು ಎದೆ ತಟ್ಟಿ ಹೇಳುವ ಹೆಣ್ಣು ಮಕ್ಕಳೆಷ್ಟಿಲ್ಲ ಸರ್ ಈ ಸಮಾಜದಲ್ಲಿ. ಅಂಥದರಲ್ಲಿ ಒಂದು ಹೆಣ್ಣಿಗಿರುವ ಧೈರ್ಯ ಗಂಡನಲ್ಲಿಲ್ಲವೆಂದರೆ ನನಗೇ ನಾಚಿಕೆ ಆಗುತ್ತಿದೆ ಸರ್. ಬಿಸಿ ರಕ್ತದೊತ್ತಡದಲ್ಲಿ ದುಡುಕಿ ಇವನು ಆ ಗೌಡನನ್ನು ಕೆಣಕಿದರೆ ಇವನು ಅವನ ಕೈಯಲ್ಲಿ ಪ್ರಾಣ ಬಲಿ ಕೊಡುವುದು ಖಂಡಿತ. ನೋಡು ಕುಮಾರ್, ನನಗೊಂದು ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರಲೇ. ಕುಮಾರ, ಮತ್ತೊಂದು ವಿಷಯ, ನಿನಗೇನಾದರೂ ತೊಂದರೆ ಇದ್ದರೆ ನೀನು ಯಾವಾಗ ಬೇಕಾದರೂ ನನ್ನ ಮನೆಗೆ ಧಾರಾಳವಾಗಿ ಬರಬಹುದು.